ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರಭಟ್. ಆಶಾ ಸ್ಥಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದಂತಹ ಒಂದು ಹುಳಿ ಮೆಣಸಿನ ಕೊದಿಲು, ಅಂದರೆ ಇದಕ್ಕೆ ಹೆಚ್ಚಿನ ಸಾಮಗ್ರಿಗಳೇನು ಬೇಡ, ಮಸಾಲೆ ಹುರಿಲಿಕ್ಕಿಲ್ಲ. ಇದನ್ನು ಇವತ್ತು ಹೇಗೆ ಮಾಡೋದು ಅಂತ ಹೇಳೋದನ್ನು ನೋಡುವ. ಇದನ್ನು ತೊಂಡೆಕಾಯಿಯಲ್ಲಿ, ಸೌತೆಕಾಯಲ್ಲಿ ಎಸ್ಪೆಷಲಾಗಿ ನಾವು ಮಾಡ್ತೇವೆ. ಇವತ್ತು ನಾವು ತೊಂಡೆ ಚಪ್ಪರ ಮಾಡಿರೋದ್ರಿಂದ ನಮಗೊಂದು 2 ದಿವಸಕ್ಕೊಂದ್ಸತಿ ತೊಂಡೆಕಾಯಿ ಕೊಯ್ಲಿಕ್ಕೆ ಸಿಗ್ತದೆ. ಹಾಗೆ ಅದನ್ನು ಇವತ್ತು ಫ್ರೆಶ್ ಆಗಿ ಕೊಯ್ದು ತಂದು ಸಾಂಬಾರನ್ನು ಹೇಗೆ ಮಾಡೋದು ನೋಡುವ. ಇದಕ್ಕೊಂದು ಕೊಬ್ಬರಿ ಎಣ್ಣೆ ಹಾಕಿ ಒಂದು ಊಟ ಮಾಡಲಿಕ್ಕೆ ಎಂಥ ಸೂಪರ್ ಆಗ್ತದೆ ಗೊತ್ತುಂಟಾ. ಇವತ್ತು ಒಂದು 10-25 ಸಾಕಾಗ್ತದೆ. ಒಂದು 3-4 ಜನರ ಫ್ಯಾಮಿಲಿಗೆ ಒಂದು 25-30 ತೊಂಡೆಕಾಯಿ ಇದ್ದರೆ ಸಾಕಾಗ್ತದೆ. ಆದಷ್ಟು ಎಳೆದಾದರೆ ರುಚಿಯಾಗಿರ್ತದೆ. ಹಾಗೆಯೇ ಇದು ನೋಡಿ, ಇದು ತುಂಬ ಎಳೆಯದು, ಇದು ಬೇಡ. ನೋಡಿ, ಇಷ್ಟು ದೊಡ್ಡದಿದ್ದರೆ ಕೊಯ್ಬೋದು ಅದನ್ನು. ಇದನ್ನು ಕಟ್ ಮಾಡೋ ಕ್ರಮ ಇಲ್ಲ, ಇದನ್ನು ಗುದ್ದಿ ಹಾಕುವಂತಹದ್ದು ಕ್ರಮ. ಹಾಗೆ ಇದಕ್ಕೆ ಬೇಕಾದ ಒಂದು ಸ್ವಲ್ಪ ಬೇವಿನ ಸೊಪ್ಪನ್ನು ಕೂಡ, ಕರಿಬೇವಿನ ಸೊಪ್ಪು ಕೂಡ ನಾನು ಕೊಯ್ದುಕೊಂಡು ಬರ್ತಾ ಇದ್ದೇನೆ. ನೋಡಿ, ಅದು ಬೀಜ ಬಿದ್ದು ನಂದು ಕರಿಬೇವಿನ ಗಾರ್ಡನ್ ಆಗಿದೆ ಅದೀಗ. ಹಾಗೆ ನನಗೆ ದಿನ ಫ್ರೆಶ್ ಬೇಕಾದಷ್ಟು ಕರಿಬೇವಿನ ಎಲೆ ಆವಾಗನೇ ನಾನು ಕೊಯ್ದುಕೊಂಡು ಬರ್ತೇನೆ. ಹಾಗೆ ಅದಕ್ಕೆ ಬೇಕಾದ ಒಂದು ತೆಂಗಿನಕಾಯಿಯನ್ನು ಕೂಡ ನಾನೀಗ ಸುಲಿದುಕೊಳ್ತಾ ಇದ್ದೇನೆ. ಕಾಯಿ ನಮಗೆ ಇಲ್ಲಿ ಫ್ರೆಶ್ ಆಗಿ ಸಿಗ್ತದೆ, ನಮ್ಮಲ್ಲಿ ಇದೆ ಕಾಯಿ. ಹಾಗಾಗಿ ನಾನು ಅದನ್ನು ಕೂಡ ಅವತ್ತಿಗೆ ಬೇಕಾದನ್ನು ಅವತ್ತೇ ಸುಲಿದುಕೊಳ್ತಾ ಇದ್ದೇನೆ. ಒಂದು ಕಾಯಿ ಸಾಕು ನಮಗೆ ಇದಕ್ಕೆ. ಮೀಡಿಯಮ್ ಸೈಜಿನ ಒಂದು ಕಾಯಿ ತಗೊಂಡಿದ್ದೇನೆ. ಈಗ ತೊಂಡೆಕಾಯಿನ ಚಂದ ಮಾಡಿ ತೊಳೆದುಕೊಳ್ಬೇಕು. ಫಸ್ಟಿಗೆ ತೊಳೆದು ಕ್ಲೀನ್ ಮಾಡಿಕೊಳ್ಬೇಕು. ನಂತರ ಅದನ್ನು ನೋಡಿ, ಈ ಥರ ನಿಮ್ಮ ಹತ್ರ ಕುಟ್ಟಣಿಯ ಕಲ್ಲು ಇರ್ತದಲ್ಲ, ಅದನ್ನು ಹಿಡ್ಕೊಂಡು ಜಜ್ಬೇಕು ಈ ಥರ. ಈ ಸಾಂಬಾರನ್ನು ಇದೇ ಥರ ಮಾಡುವ ಕ್ರಮ. ಇದನ್ನು ಕಟ್ ಮಾಡಿ ಹಾಕಿ ಮಾಡೋದು ಕಡಿಮೆ, ಈ ಥರ ಗುದ್ದಿಯೇ ಮಾಡೋದು. ಅದನ್ನು ಎಲ್ಲ ತೊಂಡೆಕಾಯನ್ನು ಸಹ ಇದೇ ಥರ ಚೆನ್ನಾಗಿ ಜಜ್ಜಿಕೊಳ್ಬೇಕು. ನೀವು ಎಷ್ಟು ಹಾಕ್ತೀರಿ ಅಷ್ಟನ್ನು ಕೂಡ ಜಜ್ಜಿಯೇ ಹಾಕಬೇಕು ಇದಕ್ಕೆ. ಆವಾಗಲೇ ಇದು ಆ ಒಂದು ರುಚಿ ಬರೋದು. ಕಟ್ ಮಾಡಿ ಹಾಕಿದರೆ ನಿಮಗೆ ಈ ಸಾಂಬಾರಿನ ರುಚಿ ಬರೋದಿಲ್ಲ. ರುಚಿಯಲ್ಲಿ ಕೂಡ ನಮಗೆ ವ್ಯತ್ಯಾಸ ಗೊತ್ತಾಗ್ತದೆ. ಈ ಥರ ನೋಡಿ, ಎಲ್ಲವನ್ನು ಜಜ್ಜಿದ ನಂತರ 1 ಲೀಟ್ರ್ ನೀರು ಇಟ್ಕೊಂಡಿದ್ದೇನೆ ನಾನು. ಅದಕ್ಕೆ ಈಗ ತೊಂಡೆಕಾಯನ್ನು ತೊಳೆದುಕೊಂಡು ಪುನಃ ತೊಳಿತಾ ಇದ್ದೇನೆ. ತೊಳೆದು ಅದಕ್ಕೆ ಹಾಕ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, 1-2 ಚಿಟಿಕೆ ಅರಶಿನ, ಹಾಗೆಯೇ 1/4 ಟೀ ಸ್ಪೂನಷ್ಟು ಮೆಣಸಿನ ಹುಡಿ. ಮೆಣಸಿನ ಹುಡಿ ನಾನು ಇಲ್ಲಿ ಯಾಕೆ ಹಾಕ್ತಾ ಇದ್ದೇನೆ ಅಂದರೆ, ತೊಂಡೆಕಾಯಿ ಇಲ್ಲದಿದ್ದರೆ ಚಪ್ಪೆ ಆಗ್ತದೆ. ಅದು ಬೇಯುವಾಗ ಅದಕ್ಕೆ ಒಂದು ಸ್ವಲ್ಪ ಎಳೀಲಿ ಅಂತ ಹೇಳ್ಕೊಂಡು ಮೆಣಸಿನ ಹುಡಿ ಹಾಕಿಕೊಳ್ತಾ ಇದ್ದೇನೆ. ಕೆಲವರು ಮೆಣಸಿನ ಹುಡಿ ಹಾಕಿಕೊಳ್ಳೋದಿಲ್ಲ, ನಾನು ಹಾಕಿಕೊಳ್ತೇನೆ. ಹಾಗೆಯೇ ತೊಂಡೆಕಾಯಲ್ಲಿ ಒಂದು ಹುಳಿ ಅಂಶ ಇರ್ತದೆ, ಅದನ್ನು ಹೊಡಿಲಿಕ್ಕೋಸ್ಕರ ಒಂದು ಸ್ವಲ್ಪ ಬೆಲ್ಲವನ್ನು ಕೂಡ ಹಾಕಿಕೊಳ್ತಾ ಇದ್ದೇನೆ. ಬೆಲ್ಲ ಇಲ್ಲಿ ನಮ್ಮ ಸ್ವೀಟಿಗೆ ಬೇಕಾದಷ್ಟು ಹಾಕ್ಕೊಳ್ಬೋದು. ಕೆಲವರಿಗೆ ತುಂಬ ಸ್ವೀಟ್ ಇಷ್ಟಪಡುವವರು 1 ಚಮಚ ಹಾಕ್ಕೊಳ್ಬೋದು. ನಾನು ತೊಂಡೆಕಾಯಿಯ ಹುಳಿ ತೆಗಿಲಿಕ್ಕೆ ಮಾತ್ರ ಒಂದು ಸ್ವಲ್ಪ ಬೆಲ್ಲ ಹಾಕ್ಕೊಂಡಿದ್ದೇನೆ. ಈಗ ಕಾಯಿ ತುರಿದು ಅದನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ. ಹುಳಿ ಮೆಣಸು ಅಂದರೆ ಹುಣಸೆ ಹಣ್ಣು ಹಾಗೂ ಮೆಣಸು, ಬೆಡಗಿ ಮೆಣಸನ್ನು ಹಾಕ್ಕೊಂಡು ಮಾಡುವಂತಹ ಒಂದು ಸಾಂಬಾರಿದು. ಇದಕ್ಕೆ ಬೇರೆ ಯಾವುದೇ ಮಸಾಲೆ ಹುರಿಲಿಕ್ಕಿಲ್ಲ. ಇವಿಷ್ಟನ್ನು ನುಣ್ಣಗೆ ರುಬ್ಬಿಕೊಳ್ಬೇಕು. ನೋಡಿ, ಇಷ್ಟಾದರೆ ಸಾಕು. ಕಾಯಿ ತುರಿದು ರುಬ್ಬುವಷ್ಟೊತ್ತಿಗೆ ನಂದು ತೊಂಡೆಕಾಯಿ ಕೂಡ ಬೆಂದು ರೆಡಿ ಆಯಿತು. ನೋಡಿ, ಮೆತ್ತಗೆ ಬೆಂದಿದೆ ಇದೀಗ. ಇದಕ್ಕೀಗ ನಾವು ರುಬ್ಬಿದಂತಹ ತೆಂಗಿನಕಾಯಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ಇದಕ್ಕೆ ನೀರು ಬೇಕು ಅಂತಾದರೆ ಸೇರಿಸ್ಕೊಳ್ಬೋದು. ನಾನು ಇದಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೇನೆ, ಹಾಗಾಗಿ ಮಿಕ್ಸಿ ತೊಳೆದ ನೀರನ್ನು ಮಾತ್ರ ಸೇರಿಸ್ಕೊಳ್ತಾ ಇದ್ದೇನೆ. ಉಪ್ಪು, ಹುಳಿ, ಖಾರ ಕಡಿಮೆ ಉಂಟು ಅಂತಾದರೆ ಒಂದು ಸ್ವಲ್ಪ ಸೇರಿಸ್ಕೊಳ್ಬೋದು ಇಲ್ಲಿ ಮೆಣಸಿನ ಹುಡಿ. ಇದು ಇನ್ನೊಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಕುದಿದರೆ ನಮ್ಮ ರುಚಿಯಾದ ಹುಳಿ ಮೆಣಸಿನ ಕೊದಿಲು ರೆಡಿ ಆಯಿತು. ಇದಕ್ಕೊಂದು ಒಗ್ಗರಣೆ ಮಾಡಿಕೊಳ್ಳುವ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಕರಿಬೇವು, ಹಾಗೆಯೇ ಇಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ತುಂಬ ಮುಖ್ಯ. ಹುಳಿ ಮೆಣಸಿನ ಕೊದಿಲಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿದ್ರೇ ತುಂಬ ರುಚಿಯದು. ಹಾಗೆಯೇ ಇನ್ನೊಂದು ನೆಡುಗಳ ಸೊಪ್ಪು ಅಂತ ಸಿಗ್ತದೆ, ನನ್ನ ಹತ್ರ ಅದು ಇಲ್ಲ, ಹಾಗಾಗಿ ನಾನು ಹಾಕ್ತಿಲ್ಲ. ಅದು ಹಾಕಿದರೆ ಇನ್ನೂ ರುಚಿಯಾಗಿರ್ತದೆ. ನಿಮ್ಮ ಹತ್ರ ಇದ್ದರೆ ನೀವು ಹಾಕ್ತೀರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಹೇಗಾಯಿತು ಅಂತ ಹೇಳಿಕೊಂಡು ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ, ಇನ್ನೊಂದು ಸಾಂಪ್ರದಾಯಿಕ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.